ಕೊಳವೆ ಬಾವಿಯಲ್ಲಿ ಬಿದ್ದು ಸಾವನ್ನೇ ಗೆದ್ದು ಬಂದಿದ್ದ ಸಾತ್ವಿಕ್ಗೆ ಈಗ ಮರುನಾಮಕರಣ ಮಾಡಲಾಗಿದೆ. ಸಾತ್ವಿಕ್ ಈಗ ಸಿದ್ಧಲಿಂಗ. ಸಾತ್ವಿಕ್ ಇಡೀ ರಾಜ್ಯಕ್ಕೆ ಗೊತ್ತು. ಸಾವನ್ನೇ ಗೆದ್ದು ಬಂದ ಬಾಲಕ 24 ಗಂಟೆಗಳ ಕಾಲ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿದ್ದ, ಬದುಕುಳಿದಿದ್ದ ಸಾತ್ವಿಕ್ ಈಗ ಸಿದ್ಧಲಿಂಗ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ. ಬದುಕಿ ಬಂದರೆ ಹೆಸರು ಬದಲಾವಣೆಗೆ ಹರಕೆ ಹೊತ್ತಿದ್ರು ಸಾತ್ವಿಕ್ ಪೋಷಕರು. ಸಿದ್ಧಲಿಂಗ ಮಹಾರಾಜರ ಜಾತ್ರೆ ಹಿನ್ನೆಲೆ ಹರಕೆ ಈಡೇರಿಸಿದ್ದೆ ಆ ಕುಟುಂಬ. ಸಿದ್ಧಲಿಂಗ ಮಠದಲ್ಲಿ ಸಾತ್ವಿಕ್ನನ್ನ ತೊಟ್ಟಿಲಿಗೆ ಹಾಕಿ ಮರುನಾಮಕರಣ ಮಾಡಿದ್ದಾರೆ. ವಿಜಯಪುರ ತಾಲೂಕಿನ ಲಚಾಣ ಗ್ರಾಮದಲ್ಲಿ ನಡೆದಿತ್ತು ಕೊಳವೆ ಬಾವಿ ದುರಂತ. ಕೊಳವೆ ಬಾವಿಲಿ ಬಿದ್ದು ಸಾವನ್ನೇ ಗೆದ್ದು ಬಂದಿದ್ದ ಸಾತ್ವಿಕ್ ಇಡೀ ರಾಜ್ಯವೇ ಆತನ ಬದುಕುಳಿಯುವಿಕೆಗಾಗಿ ಪ್ರಾರ್ಥನೆಯನ್ನ ಮಾಡಿತ್ತು. ಅಂದರೆ ಬದುಕಿ ಬಂದರೆ ನಾವು ಈ ರೀತಿ ಹೆಸರನ್ನು ಬದಲಾವಣೆ ಮಾಡ್ತೀವಿ ಅಂತ ಹರಕೆಯನ್ನು ಕಟ್ಕೊಂಡಿದ್ರು. ಈಗ ಜಾತ್ರೆ ನಡೀತಾ ಇದೆ, ಸಿದ್ಧಲಿಂಗ ಮಹಾರಾಜರ ಜಾತ್ರೆ ನಡೀತಾ ಇದೆ. ಹರಕೆಯನ್ನು ಈಗ ಈಡೇರಿಸಿಕೊಂಡಿದೆ ಕುಟುಂಬ. ಸಿದ್ಧಲಿಂಗ ಮಠದಲ್ಲಿ ಸಾತ್ವಿಕ್ನನ್ನು ತೊಟ್ಟಲಿಗೆ ಹಾಕಿ ಮರುನಾಮಕರಣವನ್ನು ಮಾಡಿದ್ದಾರೆ.